ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಮಣಿದ ಜಿಲ್ಲಾಡಳಿತ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ ಡಿಸಿ. ಫೆಬ್ರವರಿ 24ರಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕನ್ನಡ ಹಬ್ಬ ಕಾರ್ಯಕ್ರಮದ ಕುರಿತು ಕನ್ನಡಪರ ಸಂಘಟನೆಗಳು ವಿಶ್ವಾಸಕ್ಕೆ ಪಡೆಯದ ಜಿಲ್ಲಾಡಳಿತದ ಧೋರಣೆಯನ್ನು ಖಂಡಿಸಿ ನಡೆದ ಪ್ರತಿಭಟನೆಗೆ ಕೊನೆಗೂ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಸ್ಪಂದಿಸಿದ್ದಾರೆ. ಸಂಘಟನೆಗಳ ತೀವ್ರ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ತುರ್ತಾಗಿ ಮಾಧ್ಯಮ ಮಿತ್ರರನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದರು. ಸಂಘಟನೆಗಳ ಆಕ್ರೋಶ. ಜಿಲ್ಲಾಡಳಿತವು ಕನ್ನಡ ಹಬ್ಬವನ್ನು ಆಚರಿಸಲು ನಿರ್ಧರಿಸಿದ್ರೂ ಸ್ಥಳೀಯ ಯಾವುದೇ ಕನ್ನಡ ಪರ ಸಂಘಟನೆಗಳಿಗೆ ಈ ಬಗ್ಗೆ ಪೂರ್ಣ ಮಾಹಿತಿ ನೀಡಿಲ್ಲ ಮತ್ತು ಸಮಾಲೋಚನೆ ನಡೆಸಿಲ್ಲ ಎಂಬುದು ಹೋರಾಟಗಾರರ ಪ್ರಮುಖ ಆರೋಪವಾಗಿತ್ತು. ಜಿಲ್ಲಾಧಿಕಾರಿಗಳ ಸ್ಪಷ್ಟನೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕನ್ನಡ ಹಬ್ಬವು ನಾಡು ನುಡಿಯ ಸಂಭ್ರಮವಾಗಿದೆ. ಸಂಘಟನೆಗಳಿಗೆ ಮಾಹಿತಿ ತಲುಪಿಸುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸಲಾಗುವುದು ಎಂದು ತಿಳಿಸಿದರು. ಜಂಟಿ ಸಭೆಗೆ ನಿರ್ಧಾರ. ಹೋರಾಟಗಾರರ ಬೇಡಿಕೆಗೆ ಮಣಿದ ಡಿಸಿ ಅವರು ಇಂದು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗುವುದು. ಅವರ ಸಲಹೆ ಸೂಚನೆಗಳನ್ನು ಪಡೆದೇ ಹಬ್ಬದ ಮುಂದಿನ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಮಾಡಬೇಕು, ಮತ್ತೆ ಕ್ಯಾನ್ಸಲ್ ಆಯಿತು ಡೇಟ್, ಮತ್ತೆ ಮಾಡಬೇಕು, ಮತ್ತೆ ಪೋಸ್ಟ್ಪೋನ್ ಆಯಿತು. ಲಾಸ್ಟ್ಗೆ ಯಾವಾಗ ಫೈನಲ್ ಆಗಿದೆಯೋ ಅದಾದ ನಂತರ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ, ಮಾಧ್ಯಮದ ನಮ್ಮ ಸಮ್ಮಿತ್ರರ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ಒಂದು ಸಭೆ ಮಾಡಬೇಕಾಯಿತು. ಆದರೆ ಅದಾಗಲಿಲ್ಲ. ಸೊ ಆ ಜವಾಬ್ದಾರಿ ಕಾರ್ಪೊರೇಷನ್ ಕಮಿಷನರ್ದು, ಆ ಜವಾಬ್ದಾರಿ ನಾನು ತಗೊಳ್ತೀನಿ. ಸೊ ಈಗ ಎಲ್ಲರನ್ನೂ ಕೂರಿಸ್ಕೊಂಡು ನಾವು ಮಾತಾಡ್ತೀವಿ. ನೀವು ಇವತ್ತೊಂದು ಮೀಟಿಂಗ್ ಮಾಡಿ. ಏನಾದರೂ ಭಿನ್ನಾಭಿಪ್ರಾಯ ಇದೆ ಅಂದರೆ, ಈಗ ಕಾರ್ಯಕ್ರಮ ನಾವು ಆಲ್ರೆಡಿ ಆಯೋಜನೆ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಪೂರ್ವಭಾವಿ ಸಿದ್ಧತೆಗಳು ಎಲ್ಲ ಆಗಿದೆ. ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ಕರೀರಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಇವತ್ತು ನಾವೊಂದು ಮೀಟಿಂಗ್ ಮಾಡ್ತೀವಿ. ಈ ಕಾರ್ಯಕ್ರಮ ಮಾಡೋದೇನು ಅವಶ್ಯಕತೆ ಇದೆಯಾ? ಇವಾಗ ಎಕ್ಸಾಮ್ ಟೈಮ್ ಅಲ್ಲಿ ಮಾಡೋ ಉದ್ದೇಶ ಸರ್, ನೆಕ್ಸ್ಟ್ ಯಾವಾಗ ಮಾಡ್ಬೋದಲ್ಲ ಸರ್? ಕಮಿಷನರ್ಗ ಪಬ್ಲಿಕ್ ಸಿಗಲ್ಲ, ಮೊದಲೇ ಮಾತು ಯಾರಿಗೂ ಭೇಟಿ ಆಗಲ್ಲ, ಪಬ್ಲಿಕ್ ಸಂಪರ್ಕ ಇಲ್ಲ ಅವ್ರಿಗೆ. ಅಲ್ಲ ಸರ್, ಕನ್ನಡದ ಹಬ್ಬ ಮಾಡತ್ರಿ, ಕನ್ನಡ ಪರ ಹೋರಾಟಗಾರರ ಜೊತೆಗೇನೆ ಮೀಟಿಂಗ್ ಮಾಡಲ್ಲ ಅವ್ರಂತ. ಲಾಸ್ಟ್ ಟೈಮ್ ಕಮಿಷನರ್ ಅವರು ಮೀಟಿಂಗ್ ಮಾಡಿದ್ರು, ಆಮೇಲೆ ಡೇಟ್ ಫಿಕ್ಸ್ ಆಗಿದ್ದು, ಕಾರ್ಯಕ್ರಮ ಫಿಕ್ಸ್ ಆಗಿದ್ದು, ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಎಲ್ಲ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಕಾರ್ಯಕ್ರಮ ಫಿಕ್ಸ್ ಆಗಿದ್ದೆ ಗೊತ್ತಾಗಿಲ್ಲ ಯಾವಾಗ. ಆಯ್ತು, ಈಗ ಏನು ಸ್ವಲ್ಪ ಈ ಮಿಸ್ಕಮ್ಯುನಿಕೇಶನ್ ಆಗಿದೆ, ಇದನ್ನು ಸರಿಪಡಿಸೋಣ. ಅಲ್ಲ, ಪೋಸ್ಟ್ಪೋನ್ ಮಾಡಿಲ್ಲ ಸರ್ ಕಾರ್ಯಕ್ರಮ. ಈಗ ಏನಾಗುತ್ತೆ, ಈಗ ಅಲ್ಲ ಬೇರೆ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದು ಲೆಟರ್ ಪತ್ರ ಏನಾದ್ರು ಕೊಡ್ತಾ ಇದ್ದಾರೆ ಸರ್? ಇದ್ರ ಬಗ್ಗೆ ಕೆಲವೊಬ್ರು ಅಬ್ಜೆಕ್ಷನ್ಸ್ ಕೂಡ ರೈಸ್ ಮಾಡಿ ಕೆಲವೊಂದು ಲೆಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಸರಿ, ಲಾಸ್ಟ್ ಹಬ್ಬ ಮತ್ತೆ ಏನ್ ಕ್ಯಾನ್ಸಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಥವಾ ಏನ್ ಸರ್? ಇಲ್ಲ, ಅದು ಏನು ಬೆನಿಫಿಷರೀಸ್ ಐಡೆಂಟಿಫಿಕೇಶನ್ ಇದೆ, ಅದು ತಪ್ಪಾಗಿ ಆಗಿದೆ ಅಂತ ಕೆಲವೊಬ್ರು ಲೆಟರ್ ಗಳನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಒಂದೆರಡು ಲೆಟರ್ ಗಳು ಆ ರೀತಿಯಾಗಿ ಈ ನಿಟ್ಟಿನಲ್ಲಿ ಒಂದೇನಂದ್ರೆ, ನಮ್ಮ ಪಾಲಿಕೆ ವತಿಯಿಂದ ಮೊದಲು ಆಡಿಟ್ ಅಬ್ಜೆಕ್ಷನ್ಸ್ ಏನಿದೆ ಅದನ್ನ ಕೂಡ ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಜನರಲಿ ಮಾಧ್ಯಮದವ್ರ ಜೊತೆ ಇದ್ದೀರಲ್ವಾ, ಅಂದ್ರೆ ನೀವು ಅವ್ರ ಪರವಾಗಿ. ಹೌದೌದು, ಹೌದು, ಖಂಡಿತ. ಈಗ ಏನಿದೆ, ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಇಸ್ ಮೀಡಿಯಾ. ನಾವು ಅಟ್ ದ ಎಂಡ್ ನಾವು ಏನೇ ಈಗ ಅಧಿಕಾರಿಗಳಾಗ್ಲಿ ಈಗ ಏನೇ ಮಾಡಿದ್ರು ಕೂಡ ನೀವು ಏನೇ ಮಾಡಿದಾಗ ಮಾತ್ರ ಅದು ರೀಚ್ ಆಗುತ್ತೆ ಜನಕ್ಕೆ. ಹಾಗಾಗಿ ಪಾಲಿಕೆ ವತಿಯಿಂದ ನಾವು ಏನು ಅದನ್ನ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿ ನಾವು ಅದನ್ನ ಖಂಡಿತ ನಾವು ಪರ್ಸ್ಯೂ ಮಾಡ್ತೀವಿ. ನೀವೀಗ ನಾವು ರೆಗ್ಯುಲರ್ಲಿ ಇನ್ಮೇಲೆ ಏನು ಪ್ರೆಸ್ ಮೀಟ್ ಕರಿತೀವಿ ಅದನ್ನ ನಾವು ಒಂದು ಡೇನೇ ಫಿಕ್ಸ್ ಮಾಡ್ಬಿಡ್ತೀವಿ. ಎವ್ರಿ 15 days ಒನ್ಸ್ ವಿ ಶಾಲ್ ಹ್ಯಾವ್ ಎ ಮೀಟಿಂಗ್ ಅಂಡ್ ಕ್ಲಿಯರ್ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಈ ರೀತಿ ಕಮ್ಯುನಿಕೇಶನ್ ಗ್ಯಾಪ್ ಆಗೋದು ನನಗೂ ಕೂಡ ಇವತ್ತು ಸರಿಯಾಗಿ ಅನಿಸ್ಲಿಲ್ಲ. ವಿ ವಿಲ್ ಕ್ಲಿಯರ್ ಇಟ್ ಆಫ್. ಅದರಲ್ಲಿ ಏನು ತೊಂದರೆ. ಎಷ್ಟು ಜನಕ್ಕೆ ಕೊಡ್ಲಿಕ್ಕೆ ಸಾಧ್ಯ ನೀವು ಯೋಚನೆ ಮಾಡಿ. 8 ಲಕ್ಷ ನಾವು ಖರ್ಚು ಮಾಡಿದೀವಿ ಅಂದ್ರೆ ಪ್ರತಿ ಒಂದು ಊಟಕ್ಕೆ ನಿಮಗೆ ಒಂದು 50 ಇಂದ 100 ರೂಪಾಯಿ ಆಗುತ್ತೆ. ಸೊ 100 ರೂಪಾಯಿ ಅಂತ ನೀವು ಯೋಚನೆ ಮಾಡಿದಿರಂದ್ರೆ 8 ಲಕ್ಷ ರೂಪಾಯಿಯಲ್ಲಿ ನೀವು ಒಂದು 5-8 ಸಾವಿರ ಜನರಿಗೆ ಊಟ ಕೊಡಿಸ್ಲಿಕ್ಕೆ ಆಗುತ್ತೆ. ನಮ್ಮ ರಾಜ್ಯೋತ್ಸವದಲ್ಲಿ ನಾವು ಅವಾಗ ಚರ್ಚೆ ಮಾಡಿದೀವಿ, ಇದೆಲ್ಲ ಚರ್ಚೆ ಮಾಡಿದ್ವಿ, ಬಹಿರಂಗವಾಗಿ ಚರ್ಚೆ ಮಾಡಿದ್ವಿ. ಸರಿಸುಮಾರು 3-4 ಲಕ್ಷ ಜನ ಬರ್ತಾರೆ. ಈ ಊಟ ನಾವು ಯಾರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡುವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಲೋಕಲ್ ಇರ್ತಾರೆ ಅವ್ರಿಗೋಸ್ಕರ ಈ ಊಟ ಅಲ್ಲ ಸರ್. ರಾತ್ರಿ ತನಕ ಏನು ನಮ್ಮ ಮೆರವಣಿಗೆ ಇರುತ್ತೆ, ಹೊರ ಜಿಲ್ಲೆಗಳಿಂದ ಬರ್ತಾರೆ, ಅವ್ರಿಗೆ ಊಟನೇ ಸಿಗಲ್ಲ. ಸೊ ನಾವು ಸ್ಟಾಲ್ಸ್ ಇಡ್ತೀವಿ ಅಂತ ಹೇಳಿದ್ದಾರೆ. ಆ ಜವಾಬ್ದಾರಿ ನಾವು ಅವಾಗ ಕಾರ್ಪೊರೇಷನ್ ಇವರಿರ್ಲಿಲ್ಲ, ಹಿಂದಿನ ಕಾರ್ಪೊರೇಷನ್ ಕಮಿಷನರ್ ಅವರು ಇದ್ರು.
ಅವರಿಂದ ನಾನು ಒಂದು ರಿಪೋರ್ಟ್ ತರಿಸ್ಕೊಂಡು ತಮಗೆ ಕೊಡ್ತೀನಿ. ಮಿಕ್ಕಿದ್ದ 39 ಲಕ್ಷ ಮಿಕ್ಕಿದ್ದ 39 ಲಕ್ಷ ನಮ್ ಕಡೆ ಇನ್ನೂ ಇದೆ. ಸರ್ ಸ್ಟಾಲ್ ಇಟ್ಟಿಲ್ಲ ಅವರು ಬಿಲ್ ಹೆಂಗ್ ಕೊಟ್ರು ಸರ್ ಅವರು? ಕೊಡ್ತೀವ್ರಿ, ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ, ಫೋಟೋ ಸಮೇತ ಕೊಡ್ತೀವಿ. ಕಾರ್ಪೊರೇಷನ್ ಕಮಿಷನರ್ ಅವರು ಇದನ್ನು ಸ್ವಲ್ಪ ಸ್ಪಂದನೆ ಮಾಡಿಬಿಟ್ಟು ಎಲ್ಲೆಲ್ಲಿ ಅದ್ರ ಪೂರ್ತಿ ಡೀಟೇಲ್ ಇದೆ, ನೀವು ಬರೋ ಮುಂಚೆ ಹಿಂದೆ ಆಗಿದೆ ಅದು, ಅದೆಲ್ಲ ಡೀಟೇಲ್ಸ್ ನೀವು ನನಗೆ ಕೊಡಿ, ನಾನು ನಿಮ್ಗೆ ಮುಟ್ಟಿಸ್ತೇನೆ. ಈಗ ಕಾರ್ಯಕ್ರಮ ಏನಂತ ಮಾಹಿತಿ ಕೊಡ್ಬೇಕು. ಸ್ವಲ್ಪ ಕಾರ್ಪೊರೇಷನ್ ಕಮಿಷನರ್ ಮಾತಾಡ್ತಾರೆ, ಒಂದ್ ನಿಮಿಷ ನಾನು ಅವರಿಗೆ ಮೈಕ್ ಕೊಡ್ತೀನಿ. ಇದರಲ್ಲಿ ನೀವು ಏನೇನು ಹಮ್ಮಿಕೊಂಡಿದ್ದೀರಾ, ಸಿಟಿಯಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ದೂರು ಕೊಟ್ಟರು ಕೂಡ ಅವ್ರೇನು ಅದಕ್ಕೆ ರೆಸ್ಪಾನ್ಸ್ ಮಾಡತ್ತಿಲ್ಲ. ಈ ಹಿಂದೊಮ್ಮೆ ಸರ್ ಅವ್ರಿಗೆ ನಾವು ಅವಾಗ ಕೇಳಿದಾಗ ಅದನ್ನ ಪರಿಶೀಲನೆ ಮಾಡ್ತೀವಿ, ಅದು ಕೈಗಟ್ಟಿ ಇದು ಮಾಡಿದ್ರು ಅಂತ ಹೇಳಿದ್ರು. ಬಟ್ ಇಲ್ಲಿವರೆಗೂ ಅದು ಇದು ವಾಟ್ ಐ ಸಜೆಸ್ಟ್ ಇಸ್ ವೀಕ್ಲಿ ಒಂದು ಕಾರ್ಪೊರೇಷನ್ ಇಂದ ಕಮಿಷನರ್ ಆಗಿ ವೀಕ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದು ಅಥವಾ ಪ್ರೆಸ್ ನೋಟ್ ರಿಲೀಸ್ ಮಾಡಬಹುದು. ಆವಾಗ ಆ ಕಮ್ಯುನಿಕೇಶನ್ ಏನಿದೆ ಅದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗುತ್ತೆ. ನನ್ನ ಸಲಹೆ ಅಷ್ಟೇ. ರಾಜ್ಯದ ರೆಗ್ಯುಲರ್ ಆಗಿ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಯಲ್ಲಿ PRO ಇದ್ದಾರೆ, ಡೆವಲಪ್ಮೆಂಟ್ ಗ್ರೂಪ್ ಅಲ್ಲಿ ಕಳಿಸ್ತಾರೆ. ನಿಮ್ಮಲ್ಲಿ ಏನೋ ಆಕ್ಟಿವಿಟೀಸ್ ಗೊತ್ತಾಗ್ತಲ್ಲ. ಹೌದು, ಒಂದೇನಂದ್ರೆ ಈಗ ನೀವು ತಾವು ಹೇಳಿದಾಗೆ PRO ಪೋಸ್ಟ್ ಏನಿದೆ ಅದು ವೇಕೆಂಟ್ ಆಗಿ ಉಳಿದಿರೋದ್ರಿಂದ ಈ ಕಮ್ಯುನಿಕೇಶನ್ ಗ್ಯಾಪ್ ಏನಾಗಿದೆ ಅದು ಹೆಚ್ಚು ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ಸರ್ ಸಜೆಷನ್ ಮಾಡಿದ ಹಾಗೆ ನಮ್ಮ ಆಫೀಸ್ ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಕರೆದು ಈಗ ರೆಗ್ಯುಲರ್ ಆಗಿ ನಾವು ಇನ್ಮೇಲೆ ಟಚ್ ಅಲ್ಲಿ ಇರ್ತೀವಿ. ಈ ಒಂದು ನಿಟ್ಟಿನಲ್ಲಿ ನೋಟು ಕೊಡ್ಬೋದು. ಎಸ್ ಸರ್. ಈಗ ನಾವು ಈ ಒಂದು ಬಂದ ನಂತರದಲ್ಲಿ ಈಗ ಏನು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ನಮ್ಗೆ ತಿಳಿದ ತಕ್ಷಣ ಈಗೇನು ಎಕ್ಸಿಸ್ಟಿಂಗ್ ಏನಿತ್ತು ಅದೊಂದು APC ಕೇಂದ್ರ ಏನಿತ್ತು ಅದು ಮುಚ್ಚೋಗಿತ್ತು. ಆ ಒಂದು ಇದನ್ನ ಒಂದು ಟೆಂಪ್ರರಿ ಆಗಿ ಸ್ಟಾರ್ಟ್ ಮಾಡೋ ಸಲುವಾಗಿ ಹಿರೇಬಾಗೇವಾಡಿಯಲ್ಲಿ ಈಗ ಆಲ್ರೆಡಿ ಒಂದು ಟೆಂಪ್ರರಿ ಸ್ಟಾರ್ಟ್ ಮಾಡಿ ಅಲ್ಲಿ ರೆಗ್ಯುಲರ್ ಬೇಸಿಸ್ ಆಗಿ ಆ ಟೆಂಡರ್ ಕೂಡ ಮುಗ್ದಿದ್ದನ್ನ ಈಗ ಫರ್ದರ್ ಎಕ್ಸ್ಟೆನ್ಷನ್ ಮಾಡಿ ಅದನ್ನ ಅಲ್ಲಿ ರೆಗ್ಯುಲರ್ ಆಗಿ ಆಪರೇಷನ್ ಮಾಡೋದು ಮತ್ತೆ ಅದನ್ನ ಏನು ಕೇಂದ್ರದಲ್ಲಿ ಇದು ಮಾಡ್ತಾ ಇರೋದು ಅದನ್ನ ಮಾಡ್ತಾ ಇದೀವಿ. ಈ ಒಂದು ನಿಟ್ಟಿನಲ್ಲಿ ಒಂದು ಶೆಲ್ಟರ್ ಆಗೋದು ಒಂದು ಬಾಕಿ ಇದೆ. ಈ ಜಿಲ್ಲೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ, ಶೆಲ್ಟರ್ ವ್ಯವಸ್ಥೆ ಇಲ್ಲ. ಆದ್ರೆ APC ವ್ಯವಸ್ಥೆ ಈಗ ಟೆಂಪ್ರರಿ ಆಗಿ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ಶೆಲ್ಟರ್ ವ್ಯವಸ್ಥೆಯನ್ನು ಕೂಡ ಈಗ ಈ ನಿಟ್ಟಿನಲ್ಲಿ ಒಂದು ಜಾಗನ ಕೂಡ ಈಗ ಐಡೆಂಟಿಫೈ ಮಾಡಿದೀವಿ. ಈಗ ಏನು ವೆಟನರಿ ಮಹಾಂತೇಶ್ ನಗರದಲ್ಲಿ ವೆಟನರಿ ಹಾಸ್ಪಿಟಲ್ ಏನಿದೆ ಆ ಒಂದು ಗ್ರೌಂಡ್ ಅಲ್ಲಿ ಈಗ ಸರ್ ಕೂಡ ಈ ಬಗ್ಗೆ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಅಲ್ಲಿ ಒಂದು ಜಾಗನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ಲಿ ಈಗ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಈಗಿರತಕ್ಕಂಥದ್ದು APC ವ್ಯವಸ್ಥೆ. ಅಲ್ಲಿ ಈಗ ಬರ್ತ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಆಪರೇಷನ್ ಮಾಡಿ ಅದನ್ನ ರೀಇನ್ಸ್ಟೇಟ್ ಮಾಡೋಂತ ಒಂದು ವ್ಯವಸ್ಥೆ ಆಗಿದೆ ಇದು. ಈ ಒಂದು ಇದರಲ್ಲಿ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಶೆಲ್ಟರ್ ವ್ಯವಸ್ಥೆ ಈಗ ಮಾಡಬೇಕಾಗಿದೆ. ಅದನ್ನ ಈಗ ಟೆಂಡರ್ ಕೂಡ ಈಗ ಇಮಿಡಿಯೇಟ್ಲಿ ನಾವು ಅದನ್ನ ವರ್ಕ್ ಸ್ಟಾರ್ಟ್ ಮಾಡಿಸ್ಬೇಕಾಗುತ್ತೆ. ಸರ್, ಈಗ ಪ್ರತಿ ವರ್ಷ ಸಂಸ್ಥಾನ ಬಂದಾಗ ಸುಮಾರು ಜನ ನಮ್ಮ ರಕ್ಷಣಾ ವೇದಿಕೆ ಅಧಿಕಾರಿಗಳು ಪದಾಧಿಕಾರಿಗಳಿರ್ಬೋದು, ಜೊತೆನಲ್ಲಿ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಿರ್ಬೋದು, ಅವರ ಬೇಡಿಕೆ ಇತ್ತು ದಟ್ ಈಗ ರಾಜ್ಯೋತ್ಸವದಲ್ಲಿ ನಮ್ದು ಬರೀ ಗ್ಯಾಲರೀಸ್ ಮತ್ತೆ ಊಟ ಕೊಡಿಸಿದ್ರೆ ಸಾಕು, ಅದಕ್ಕೆ ಇಷ್ಟು ಅಮೌಂಟ್ ನಾವು ಮೀಸಲಿಟ್ಟು ಕೆಲಸ ಮಾಡೋಣ, ಮಿಕ್ಕಿದ ಅಮೌಂಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಆವಾಗ ಆ ಒಂದು ಪಾಯಿಂಟ್ ಸೃಷ್ಟಿ ಆಯ್ತು. ಕಾರ್ಯಕ್ರಮ ನೋಡಿ, ಈಗ ಅನುದಾನ ನಾನು ಈ ಒಂದು ಪಾಯಿಂಟ್ ನಾನು ಒಂದು ಹೇಳ್ಬೇಕು. ಅನುದಾನ ನಾವು ತಂದಿದ್ದೀವಿ, ಅವರು ಕೊಟ್ಟಿದ್ದಾರೆ, ಹಂಗಲ್ಲ. ಸರ್ಕಾರದಿಂದ ಅನುದಾನ ಬಂದಿದೆ. ಅದಾದ ನಂತರ ಜಿಲ್ಲಾಡಳಿತದ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂರಿಸ್ಕೊಂಡು ಅವರ ಅಭಿಪ್ರಾಯವನ್ನು ತಗೊಳ್ತೀವಿ. ಅದು ಒಪ್ಕೊಳ್ತೀವಿ. ಇದಕ್ಕೆ ಬಂದಿರೋದು ಒಂದು ಕಾರಣಕ್ಕಾಗಿ ಬಂದಿದೆ ಈ ಅಮೌಂಟ್. ಇದನ್ನು ನೋಡಿ, ಸಿಂಬಾಲಿಕ್ ನಾವು ಮಾಡ್ಬೇಕು. ಬೆಳಗಾವಿ ಅಂತ ಯಾಕೆ ಸೆಲೆಕ್ಟ್ ಮಾಡ್ತೀವಿ? ಬೆಳಗಾವಿನಲ್ಲಿ ನಮ್ಮ ಕನ್ನಡ ಭಾಷೆಯ ಹೆಮ್ಮೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಆವಾಗ ಎಲ್ಲರ ಜೊತೆ ಕೂತ್ಕೊಂಡು ನಿರ್ಧಾರ ಮಾಡಿದ್ವಿ. ಆಯ್ತು, ಇದರಲ್ಲಿ ಏನ್ ಇಶ್ಯೂ ಆಯ್ತು, ಲಾಸ್ಟ್ಗೆ ಒಂದು 10 ದಿವಸದಲ್ಲಿ ಡೇಟ್ ಫೈನಲ್ ಆಗೋದು, ಮತ್ತೆ ಎಲ್ಲರಿಗೂ ನಾವು ಕರೆಸಿ ಹೇಳೋದು, ಯಾರನ್ನು ಕರೀತಾ ಇದೀವಿ ಅಂತ ಹೇಳೋದ್ರಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ. ಅದನ್ನು ಸರಿಪಡಿಸೋಣ. ನೀವು ಮಾಡ್ತೀರಿ, ನಾನು ಮಾಡ್ತೀವಿ, ಕೂತ್ಕೊಂಡು ಮಾಡ್ತೀವಿ. 50 lakhs ಬಂದಿದೆ. 47 lakhs ನಾವು 3 lakhs ಏನಿದೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಾವು ಒಂದು ಎಕ್ಸಿಬಿಷನ್ ಸ್ಟಾಲ್ ಇಟ್ಟಿದೀವಿ, ಪರ್ಮಿಷನ್ ತಗೊಂಡು ಇಟ್ಟಿದೀವಿ. ಮಿಕ್ಕಿದ 47 lakhs ಅಲ್ಲಿ 8 ಲಕ್ಷ ರಾಜ್ಯೋತ್ಸವದಲ್ಲಿ ನಾವು ಅಲ್ಪೋಹಾರ ಕೊಡ್ಲಿಕ್ಕೆ ಖರ್ಚು ಮಾಡಿದೀವಿ.
ಅಲ್ಲಿ 39 lakhs. ಇದು 1 ಸೆಕೆಂಡ್, ಇದು 8 ಲಕ್ಷ ಏನಿದೆ ಇದು ಕಂಪ್ಲೀಟ್ ಡೀಟೇಲ್ಸ್ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ ಕೂತ್ಕೊಂಡು ಅಕ್ಟೋಬರ್ ಅಥವಾ ನವೆಂಬರ್, ನನಗೆ ಡೇಟ್ ನೆನಪು ಬರ್ತಾ ಇಲ್ಲ, ಅವಾಗ ಸುಮಾರು ಜನ ನೀವು ಇದ್ದೀರಾ, ಆ ಮೀಟಿಂಗ್ ಅಲ್ಲಿ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಕಾರ್ಪೊರೇಷನ್ ಇಂದ ಆ ಅಮೌಂಟ್ ಅವ್ರು ತುಂಬಬೇಕಂತ ಹೇಳಿ ನಾವು ಹೇಳಿದ್ದೀವಿ. ಅದರದ್ದು ನನಗೆ ಬಿಲ್ಲು ಬಂದಿದೆ, ಆ ಬಿಲ್ಲು ನಾನು ಪಾವತಿ ಮಾಡ್ತೀನಿ. ಸರ್ ಏನಂದ್ರೆ ಯಾರು ಅನುಭವ ಎಲ್ಲ ದುಡ್ಡು ಈಗ ಈ ಹಿಂದೆ ಚರ್ಚಿಸಿದಂತೆ ಈಗ ಏನು ನಾಳೆ 24ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀ ವಿಜಯ್ ಪ್ರಕಾಶ್ ಅವರು, ಅನುರಾಧ ಭಟ್ನವರು ಇವರ ತಂಡದಿಂದ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಇದು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು KLE ಸ್ಟೇಡಿಯಂ ಏನಿದೆ ನಮ್ದು ಜಿಲ್ಲಾ ಕ್ರೀಡಾಂಗಣ ಸ್ಟೇಡಿಯಂ, ಆ ಒಂದು ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಆಗುತ್ತೆ. ಇದರಲ್ಲಿ ಸನ್ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಹಾಗೂ HK ಪಾಟೀಲ್ ಸರ್ ಇವರೆಲ್ಲರಿಗೂ ಕೂಡ ನಾವು ಕರೆದಿದ್ವಿ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಕರೆದಿದ್ವಿ. ಎಲ್ಲ ಮಿನಿಸ್ಟರ್ಸ್ ಮತ್ತೆ ನಮ್ಮ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು, ನಮ್ಮ ಒಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮಗೆ ಇದು ಕಂಟಿನ್ಯೂಸ್ಲಿ ನಮ್ಮ ಆಫೀಸರ್ ನಲ್ಲೂ ಕೂಡ ಮೀಟಿಂಗ್ ನಡೀತಾನೆ ಇದೆ. ನಿಮ್ಗೆ ಫಸ್ಟ್ ಟೈಮ್ ನಾವು ಕರೆದಾಗ ಕೂಡ ನಾವು ಆ ಟೈಮಲ್ಲಿ ಮಾತಾಡಿದ್ವಿ. ಆ ಟೈಮಲ್ಲಿ ಕೂಡ ತಮ್ಗೆ ಏನು ಒಂದು ಫೈನಲ್ ಕಾರ್ಯಕ್ರಮ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಫೈನಲ್ ಮಾಡ್ಕೊಂಡು ಮಿನಿಸ್ಟರ್ ಸರ್ಗೂ ಕೂಡ ಚರ್ಚಿಸಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಈ ಒಂದು ನಿಟ್ಟಿನಲ್ಲಿ ಪ್ರತಿ ವೀಕ್ ನಲ್ಲೂ ಕೂಡ ಕಾರ್ಯಕ್ರಮದ ಅಂಗವಾಗಿ ಏನ್ ಮಾಡ್ಬೇಕು ಅಂತ ಮೀಟಿಂಗ್ ಕೂಡ ಮಾಡ್ತಾ ಇದ್ವಿ ನಮ್ಮ ಆಫೀಸ್ ನಲ್ಲಿ. ಈ ಒಂದು ಸಂದರ್ಭದಲ್ಲಿ ಈಗ ಏನ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಏನೊಂದು ಇನ್ಪುಟ್ಸ್ ನ ಕೊಟ್ಟಿದ್ರು ಆ ಒಂದು ಇದನ್ನ ಡಿಸ್ಪರ್ಸ್ ಮಾಡೋದಕ್ಕೂ ಕೂಡ ನಮ್ಮ ಆಫೀಸ್ ನಲ್ಲಿ DC ಅಡ್ಮಿನ್ ನ ನೋಡಲ್ ಅಧಿಕಾರಿಯಾಗಿ ಕೂಡ ಮಾಡಿದ್ವಿ. ಅವರು ಒಂದ್ ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಕೊಡೋದ್ರ ಬಗ್ಗೆ. ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗಿ, ಈಗ ಮೊದಲು 19ನೇ ತಾರೀಕಿಗೆ ಫಿಕ್ಸ್ ಆಗಿತ್ತು, ಅದಾದ ನಂತರ 24ಕ್ಕೆ 19ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ 24ನೇ ತಾರೀಕು ಇದನ್ನ ಶಿಫ್ಟ್ ಆಗಿತ್ತು. ಈ ಒಂದು ಏನೋ ಕಮ್ಯುನಿಕೇಶನ್ ಗ್ಯಾಪ್ಗಳು ಆಗ್ಬಿಟ್ಟಿದೆ. ಇದನ್ನ ಏನು ಈಗ ಇಷ್ಟು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ಉದ್ದೇಶಪೂರ್ವಕ ಪ್ರತಿಯೊಂದು ಕಾರ್ಪೊರೇಷನ್ ಮೀಟಿಂಗ್ ವಾರ್ತಾಲೇಖದಿಂದ ಕಳಿಸ್ತಾರೆ ಸರ್. ಇವನ್ ಯಾಕೆ ಕಳಿಸಲ್ಲ ಸರ್? ಇವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. DC ಸರ್ ನೀವು ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಎಲ್ಲರಿಗೂ, ಇವ್ರು ಯಾಕೆ ಕೊಡ್ತಾರೆ? ಯಾವುದೇ ಮಾಹಿತಿ ಕೊಡಲ್ಲ ಸರ್. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನೀವು ಜವಾಬ್ದಾರಿ ಸರ್. ಟ್ರೈನಿಂಗ್ ಹೋಗಿದ್ರು ಓಕೆ ಸರ್. ಅದ್ರಲ್ಲಿ ಕನ್ನಡ ಪತ್ರಿಕೆ ಕನ್ನಡ TV ಚಾನೆಲ್ ಒಂದು ಮಾಹಿತಿ ಕೊಡಲ್ಲ ಸರ್. ಸರ್ ಮಿಸ್ಕಮ್ಯುನಿಕೇಶನ್ ಆಗ್ತಿದೆ ಅಂತೀರಿ. ಮಿಸ್ಕಮ್ಯುನಿಕೇಶನ್ ಮಾಡಿದ್ರೆ ಸರ್ ನೇರ ಕೇಸ ಮಾಡಲ್ಲ ಸರ್. ನೀವು ಕಮಿಷನರ್ ಇದ್ದಾರೆ ಹಿಂಗ್ ಮಾತಾಡಿದ್ರೆ ಹೆಂಗೆ ಅಂತ. ಈ ಸಲ ಸರ್ ಕಮ್ಯುನಿಕೇಶನ್ ಮಾಡಿಲ್ಲ. ನಿಮ್ಮ ಆಫೀಸ್ ಕ್ಲರ್ಕ್ ಕೊಡೋದಾಗುತ್ತೆ ಇದು ಮಾಹಿತಿ ನೀವೇ ಕೊಡ್ಬೇಕಲ್ರಿ? ನೀವೇ ಜವಾಬ್ದಾರಿ. ಅಲ್ಲ ಸರ್, ಬ್ಯಾನರ್ ಚನ್ನಮ್ಮ ಸರ್ಕಲ್ ಬ್ಯಾನರ್ ಕಟ್ಟಿಸ್ತೀರಿ ಮೀಡಿಯಾದವರಿಗೆ ಅಥವಾ ಮಾಧ್ಯಮದವರಿಗೆ, ಅದು ಏನ್ ಕಾರ್ಯಕ್ರಮ ಫೈನಲ್ ಆದ್ಮೇಲೆ ತೆರೆಯೋದಿಲ್ಲ ಅಂತಂದ್ರೆ ನಾಳೆ ಕಾರ್ಯಕ್ರಮ ಇವತ್ತು ನೀವು ಪ್ರೆಸ್ ಮೀಟ್ ಕರೆದಿದೆ, ಅದು DC ಸರ್ ಕರೆದಿದ್ದಾರೆ, ನೀವಲ್ಲ. ಈಗ ಜವಾಬ್ದಾರಿ ನೀವು ತಗೊಂಡಿದ್ರ ಅಥವಾ DC ರೆವೆನ್ಯೂ ಅವ್ರಿಗೆ ಕೊಟ್ಟಿದ್ರ? ಈಗ ಒಂದೊಂದು ಭಾಗವಾಗಿ ಒಬ್ಬೊಬ್ಬರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ವಿ. ಈ ಹಿಂದೆ ನಮ್ಮಲ್ಲಿ ಮೀಟಿಂಗ್ ಕಂಟಿನ್ಯೂಸ್ಲಿ ಮಾಡಿದಾಗ ಯಾವ ಜವಾಬ್ದಾರಿ ಏನೇನು ಅಂತ ನಾವು ಹಂಚಿಕೆ ಮಾಡಿದ್ವಿ. ಈ ಒಂದು ನಿಟ್ಟಿನಲ್ಲಿ ಈಗ ಎಲ್ಲೋ ಒಂದ್ ಕಡೆ ಈಗ ಪ್ರಾಬ್ಲಮ್ ಆಗಿದೆ, ಅದನ್ನ ಎಲ್ಲ ಸಾಲ್ವ್ ಮಾಡ್ತಾರೆ. ಆಫೀಸ್ ಸೈಜ್ ಕಡಿಮೆ ಮಾಡಿಕೊಂಡು ಪ್ರೊಟೆಸ್ಟ್ ಸೈಟ್ ಒಂದು ಇಲ್ಲಿ ನಿರ್ಧಾರ ನಿಗದಿ ಮಾಡ್ತಾ ಇದ್ವಿ. ಸೊ ಸರಿಸುಮಾರು ಒಂದು 300 ಜನ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಹಾಗೂ ಅರ್ಜಿ ಕೊಡ್ಲಿಕ್ಕೆ ನಾವು ಸರ್ಕಲ್ ಇಂದ ಹೊರಗಡೆ ಸ್ವಲ್ಪ ಒಳಗಡೆನೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದರಿಂದ ಏನಾಗ್ತಾ ಇದೆ, ನಮ್ಮ ಆಫೀಸ್ ಕಚೇರಿ ಆವರಣ ಸೈಜ್ ಕಡಿಮೆ ಆಗುತ್ತೆ. ಬಟ್ ಓಕೆ, ವಿ ಆರ್ ಓಕೆ ವಿತ್ ದಟ್. ನಮ್ಮ ಕಾಂಪೌಂಡ್ ವಾಲ್ನು ಸರಿಸುಮಾರು ಒಂದು 40 ಫೀಟ್ ಒಳಗಡೆ ತಗೊಳ್ತಾ ಇದೀವಿ. ಈ 40 ಫೀಟ್ ಅಲ್ಲಿ ಒಂದು ಬ್ಯಾರಿಕೇಡಿಂಗ್ ಹಾಕ್ಬಿಟ್ಟು ಅಲ್ಲಿ ನಾವು ಪ್ರೊಟೆಸ್ಟ್ ಸೈಟ್ ನು ಡಿಕ್ಲೇರ್ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದೀವಿ. ಅದು ನಾನು ಕಾರ್ಪೊರೇಷನ್ ಕಮಿಷನರ್ ಹಾಗೂ ಪೊಲೀಸ್ ಕಮಿಷನರ್ ಅವ್ರ ಜೊತೆನೂ ಮಾತಾಡಿದ್ದೀನಿ. ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಸೊ ಈ ಕಡೆ ಹಾಸ್ಪಿಟಲ್ ಇರೋ ಕಾರಣಕ್ಕಾಗಿ ಬೇರೆ ಒಂದು ರೂಟ್ ಕೊಡೋಣ. ಈಗ ನಮ್ಮ ಹೊಸ DC ಆಫೀಸು ಕಟ್ಟಡ ಶುರು ಆಗುತ್ತೆ ನಿರ್ಮಾಣ, ಆವಾಗ ಈ ರೋಡ್ ಎಲ್ಲ ನಮ್ಮ ಕಂಜರ್ಗಳಿಗೆ ಹೋಗೋ ರೋಡ್, ಈ ಜಾಗ ಏನಿದೆ ಇದನ್ನು ನಾವು ಬ್ಲಾಕ್ ಮಾಡ್ತೀವಿ. ಸೊ ಆಲ್ಟರ್ನೇಟ್ ರೂಟ್ ಒಂದು ಹುಡುಕ್ತಾ ಇದೀವಿ. ಆಲ್ರೆಡಿ ಪೊಲೀಸ್ ಕಮಿಷನರ್ ಅವರು ಹುಡುಕಿದ್ದಾರೆ. LIC ಇಂದ ಹೋಗಿ ನಮ್ಮ ಏನಿದು ಗೋವಾವೇಸ್ ಅಲ್ವಾ, ಇದು ಗೋಗರ್ವೇಸ್
ಅಲ್ಲಿ ಮಠ ನಾವು ಒಂದು ಜಾಗ ಹುಡುಕ್ತಾ ಇದ್ವಿ. ಸೊ ಅದೊಂದು ವ್ಯವಸ್ಥೆ ಮಾಡ್ಕೊಂಡು ಕೊಡ್ತೀವಿ. ಥ್ಯಾಂಕ್ ಯು. ಕೇಂದ್ರ ಕಡೆಯಿಂದ ನಾವು ಪೇಮೆಂಟ್ ಅವ್ರು ಮಾತಾಡಿ ಫೈನಲೈಸ್ ಮಾಡಿದ್ದಾರೆ, ಇಲ್ಲ ಅದ್ರ ಬಗ್ಗೆ ಮಾಹಿತಿ ತಗೋತೀವಿ. But you would have finalized on some rate, we can tell you. ಇಲ್ಲ, ಬಿಗಿನಿಂಗ್ ಮಾತಾಡಿದಾಗ 18 lakhs ಪ್ಲಸ್ GST ಅಂತ ಹೇಳಿದ್ರು. ಅದನ್ನ ಇವ್ರ ಹತ್ರ ಇನ್ನ ನೆಗೋಷಿಯೇಟ್ ಮಾಡಿ ಫೈನಲೈಸ್ ಮಾಡಿ ಅಂತ ಹೇಳಿದ್ವಿ. ಅದಾದ ನಂತರ ಏನಾಯ್ತು ಅಂತ ಒಂದ್ಸತಿ ಮಾತಾಡ್ಬೇಕು. ಸ್ಥಳೀಯ ಕಲಾವಿದರಿಗೆ ಎಷ್ಟು ಜನರಿಗೆ ಸ್ಥಳೀಯ ಕಲಾವಿದರು ಇದರಲ್ಲಿ ಈಗ ಸದ್ಯಕ್ಕೆ ಏನು ಒಂದು ವಿಜಯ್ ಪ್ರಕಾಶ್ ಮೂಲಕ ಸಂಗೀತ ಸಂಜೆ ಕಾರ್ಯಕ್ರಮ ಏನು ಆಚರಣೆ ಮಾಡ್ತಿದೀವಿ, ಇದು ಒಂದು ಅದ್ದೂರಿ ಕಾರ್ಯಕ್ರಮ ಆಗಿರುತ್ತೆ. ಸ್ಥಳೀಯ ಕಲಾವಿದರಿಗೆ ಯಾಕೆ ಕೊಟ್ಟಿಲ್ಲ? ಮತ್ತೆ ಈ ಕಾರ್ಯಕ್ರಮ ಏನ್ ಸರ್ ಒಬ್ಬರಿಂದ ಅಷ್ಟೇ ಕಾರ್ಯಕ್ರಮ? ಸ್ಥಳೀಯ ಕಲಾವಿದರಿಗೆ ನಾವು ಆಯ್ಕೆ ಮಾಡಲಿಲ್ಲ ಅಂದ್ರೆ ಒಂದ್ಸತಿ ಯು ಶುಡ್ ಡೆಫಿನೆಟ್ಲಿ ಟೇಕ್ ಅ ಮೀಟಿಂಗ್. ಇದನ್ನು ಸ್ವಲ್ಪ ರೀಕನ್ಸಿಡರ್ ಮಾಡಿ, ಇಟ್ ಸ್ವಲ್ಪ ನೀಟ್ಲಿ ವಿ ಶುಡ್ ರೀಕನ್ಸಿಡರ್ ಇಟ್. ಅಂಡ್ ದೇರ್ ಇಸ್ ನೋ ಪ್ರಾಬ್ಲಮ್. ಏನೇ ಇದೆ ಈ ತರ ಏನಾದರೂ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಯು ಪ್ಲೀಸ್ ರೀಕನ್ಸಿಡರ್ ದಿ ಇಶ್ಯೂ. ವಿ ಆರ್ ಆಲ್ ದೇರ್ ವಿತ್ ಯು. ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ವಿ ವಿಲ್ ಡೂ ಇಟ್ ಸ್ಮೂತ್ಲಿ. ದಿಸ್ ನೀವು ಬೆಳಗಾವಿ ಕಾರ್ಪೊರೇಷನ್ ಕಮಿಷನ್ ಆದ ನಂತರ ಇದು ಇಟ್ಸ್ ಅ ಬಿಗ್ ಫಂಕ್ಷನ್, ಐ ಅಂಡರ್ಸ್ಟ್ಯಾಂಡ್. ಸೊ ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ ನಾವೆಲ್ಲರೂ ಕೊಡೋಣ. ಇವತ್ತೊಂದು ಮೀಟಿಂಗ್ ಮಾಡಿ ಅದರದ್ದು ಏನು ನಿಮಗೆ ಅದರಿಂದ ಏನ್ ನಿರ್ಧಾರಗಳು ಹೊರಗೆ ಬರ್ತವೆ ನಮ್ಗೆ ಕಮ್ಯುನಿಕೇಟ್ ಮಾಡಿ ಮಾಧ್ಯಮ ಸಮಿತಿಗಳ ಜೊತೆ ಒಂದು ಕಮ್ಯುನಿಕೇಟ್ ಮಾಡೋಣ. ಒಂದು ವಿ ಆರ್ ಗೋಯಿಂಗ್ ಟು ಗಿವ್ ಕಾರ್ಪೊರೇಷನ್ ಕಮಿಷನರ್ ಸಮ್ ಮೋರ್ ಟೈಮ್. ಅವ್ರು ಸ್ವಲ್ಪ ಮೀಟಿಂಗ್ ಮಾಡ್ಕೊಂಡು ನಮ್ಗೆ ಹೇಳಿ. ಸೊ ವಾಟ್ ಎವರ್ ಇಸ್ ದ ಕಮ್ಯುನಿಕೇಶನ್, ಕಾರ್ಪೊರೇಷನ್ ಕಮಿಷನರ್ ಅವರು ಇರ್ಬೋದು, ನಾನ್ DC ಆಗಿರ್ಬೋದು, ವಿಲ್ ಡೆಫಿನೆಟ್ಲಿ ಕಮ್ಯುನಿಕೇಟ್. ಎಲ್ಲ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರ ಜೊತೆ ಕಮ್ಯುನಿಕೇಟು ಮಾಡ್ತೀವಿ. ಜೊತೆನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆನೂ ಕಮ್ಯುನಿಕೇಟ್ ಮಾಡ್ತೀವಿ. 8 ಮೀಟಿಂಗ್ ಮಾಡಿದ್ವಿ. ಆದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ, ಅದರಲ್ಲಿ ಏನು ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಒಂದು ನಿರ್ಧಾರ ಮಾಡಿ ಮುಂದೆ ಹೋಗೋಣ. ಸಂತಾನಹರಣ ಚಿಕಿತ್ಸೆ ಇರ್ತದಲ್ಲ, 45 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ. ಅದು ಆಪರೇಷನ್ ಮಾಡ್ತಾ ಇದ್ವು ಅಥವಾ ಆಪರೇಷನ್ ಮಾಡಿದ ನಂತರ ಆಪರೇಷನ್ ಫೇಲ್ ಆಗ್ತಾ ಇದ್ವು? ಇಲ್ಲ, ಜನಸಂಖ್ಯೆ ಬೆಳಿತಾನೆ ಇದೆ. ಅಲ್ಲ, ಅವ್ರು ಸಂತಾನಹರಣ ಚಿಕಿತ್ಸೆ ಮಾಡ್ಲಿಕ್ಕೆ 50 ಲಕ್ಷ ಖರ್ಚು ಮಾಡ್ತಾರೆ ಸರ್. ಮಾಡಿದ್ರು ಸಂಖ್ಯೆ ಬೆಳಿತಾನೆ ಇದೆ. ಯಾಕೆ ಆಪರೇಷನ್ ಮಾಡ್ತಾ ಇಲ್ವಾ ಅಥವಾ ಆಪರೇಷನ್ ಫೇಲ್ ಆಗ್ತಾ ಇದೆ? ಮನುಷ್ಯನ್ ತರ ಪ್ರತಿ 3 ವರ್ಷಕ್ಕೆ ಒಂದು ಮಗು ಹುಟ್ಟೋ ತರ ಅಲ್ಲ ಸರ್. ಈಗ ಓಣಿ ಅಡ್ಡಾಡಿ ಕೆಲವೊಬ್ರು ಫುಡ್ ಆಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ. ಹೌದು, ಅಂತಂದ್ರೆ ಏನ್ ಕ್ರಮ ಕೈಗೊಳ್ತೀವಿ? ಈಗ ಏನು ಇನ್ನೊಂದೇನಂದ್ರೆ, ಈಗ ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಏನಿರ್ತಾರೆ ಅವ್ರನ್ನ ನೋಡಲ್ ಆಫೀಸರ್ ಅಂತ ಮಾಡಿ ಅವ್ರ ಮೇಲೆ ನಮ್ಮ ಹೆಲ್ತ್ ಆಫೀಸರ್ ಏನೀಗ ಎಕ್ಸಿಕ್ಯೂಟಿವ್ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇದ್ದಾರೆ ಅವ್ರು ನೋಡಲ್ ಆಫೀಸರ್ ಅಂತ ಮಾಡಿದ್ವಿ. ಒಂದೊಂದು ವಾರ್ಡ್ ಅಲ್ಲೂ ಕೂಡ 1 ರಿಂದ 2 ಫೀಡಿಂಗ್ ಝೋನ್ಸ್ ಅನ್ನ ಐಡೆಂಟಿಫೈ ಮಾಡಿ ಪಬ್ಲಿಕ್ ಫೀಡಿಂಗ್ ಝೋನ್ಸ್ ಅಂತ ಆ ಒಂದು ಡೆಸಿಗ್ನೇಟೆಡ್ ಜಾಗದಲ್ಲೇ ಅದು ನಾಯಿಗಳಿಗೆ ಫುಡ್ ಹಾಕೋ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕೆಲವೊಂದು ಕಡೆ ಕೆಲವೊಂದು ಲೋಕಲ್ ಅಪೋಸಿಷನ್ಸ್ ಮತ್ತೊಂದು ಇರೋದ್ರಿಂದ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅಲ್ಲಿ ಇನ್ನ ಜಾಗಗಳನ್ನ ಫೈನಲೈಸ್ ಮಾಡಿ ಆ ಒಂದು ಜಾಗಗಳಲ್ಲಿ ಮುಂದೆ ಅಲ್ಲಿ ಊಟ ಹಾಕೋ ವ್ಯವಸ್ಥೆನ ಕೂಡ ಪಬ್ಲಿಕ್ಗೆ ನಾವು ಮಾಹಿತಿ ಕೊಡ್ಬೇಕಾಗುತ್ತೆ. ಅದನ್ನು ಕೂಡ ಡೆಸಿಗ್ನೇಟೆಡ್ ಜಾಗಗಳು ಏನಿದೆ ಅದ್ರ ಬಗ್ಗೆ ತಮ್ಗೆ ಈಗ ನೆಕ್ಸ್ಟ್ ಇದರಲ್ಲಿ ಮಾಹಿತಿ ಕೊಡ್ತೀವಿ. ಏನಂತ ಕ್ಯಾನ್ಸಲ್ ಮಾಡಿ ಯಾವ್ದನ್ನ ಅದು AG ಆಡಿಟ್ ಆಬ್ಜೆಕ್ಷನ್ ಆಗಿದೆ. ಏನೊಂದು ಲಾಸ್ಟ್ 2021 ಇಂದ ಏನ್ ನಂತರ ಆಗಿದೆ ಅಲ್ಲ, ಇದು 11 lakhs 21 lakhs ಈ ರೀತಿ. ಈಗ ಲಾಸ್ಟ್ ಇಯರ್ ಕೂಡ 40 something lakhs ಆಗಿತ್ತು. ಇದು ಇಷ್ಟು ಕೂಡ AG ಆಡಿಟ್ ಆಬ್ಜೆಕ್ಷನ್ ಅಲ್ಲಿ ಈಗ ನವೆಂಬರ್ ನಲ್ಲಿ ಇದೊಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದನ್ನ ಆ ಒಂದು ಆಡಿಟ್ ಆಬ್ಜೆಕ್ಷನ್ ಒಂದು ಬಾಕಿ ಇದೆ ಸರ್. ನಮ್ದು ಒಂದೇನಾ ಧಾರವಾಡ, ತುಮಕೂರು ಎಲ್ಲ ಮಾಡಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ಒಂದೇ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾಕೆ ಎಲ್ಲಾ ಕಡೆ ಕೊಡ್ತಿದ್ದಾರೆ ಹೆಲ್ತ್ ಕಾರ್ಡ್? ಮೈಸೂರಲ್ಲಿದೆ, ಹುಬ್ಳಿ ಧಾರವಾಡಲ್ಲಿದೆ, ಎಲ್ಲಿ ಮಾಡಿಲ್ಲ, ನಮ್ದೊಂದು ಯಾಕೆ ಮಾಡಿಲ್ಲ? ಬ್ಯೂರೋ ರಿಪೋರ್ಟ್ ಮಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.